ರಾಜಕೀಯ ಗಿಮಿಕ್ ಅಲ್ಲ ಎಂದಾದರೆ ಈ ಕೂಡಲೇ ಆ ಭ್ರಷ್ಟರ ಆಸ್ತಿಗಳ ಮೇಲೆ ಬುಲ್ಡೋಸರ್ ಹರಿಸಿ ಹಣ ಕದ್ದವರ ಮನೆಗಳನ್ನ ಕೆಡವಿ ಆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡು ಅಲ್ಲಿಂದ ಬಂದ ಹಣವನ್ನ ಮತ್ತೆ ರಾಮ ಮಂದಿರದ ಟ್ರಸ್ಟ್ಗೆ ಸೇರಿಸುವ ಎದೆಗಾರಿಕೆ ಈ ಸರ್ಕಾರಕ್ಕೆ ಇದೆಯೇ? ಧರ್ಮದ ಅಫೀಮು ಜನರಿಗೆ ಎಷ್ಟರ ಮಟ್ಟಿಗೆ ಅಮಲೇರಿಸುತ್ತದೆ ಎಂದರೆ ತಮ್ಮದೇ ಹಣ ಲೂಟಿಯಾಗುತ್ತಿದ್ದರೂ ಅದನ್ನು ಪ್ರಶ್ನಿಸುವ ಧೈರ್ಯವನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ. ರಾಮ ಮಂದಿರ ಕೇವಲ ಒಂದು ಕಟ್ಟಡವಲ್ಲ, ಅದು ಕೋಟ್ಯಾಂತರ ಜನರ ಭಾವನೆ. ಆ ಭಾವನೆಯ ಜೊತೆ ಆಟವಾಡಿದವರನ್ನ, ಭ್ರಷ್ಟಾಚಾರ ಮಾಡಿದವರನ್ನ ರಕ್ಷಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ. ರಾಮ ಎಂದಿಗೂ ಭ್ರಷ್ಟರನ್ನ ಕ್ಷಮಿಸುವುದಿಲ್ಲ. ಆದರೆ ಆ ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು ಆ ಭ್ರಷ್ಟರನ್ನ ರಕ್ಷಿಸುತ್ತಿರುವುದು ವಿಪರ್ಯಾಸ. ನಮಸ್ಕಾರ. ಫಸ್ಟ್ ಕನ್ನಡದ ಇದು ಸುದ್ದಿ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶ್ರೀದುರ್ಗಾ. ಭಾರತದ ಕೋಟ್ಯಾಂತರ ಜನರ ಭಕ್ತಿ ನಂಬಿಕೆಯ ಆಧಾರದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿದೆ. ದೇಶದ ಮೂಲೆ ಮೂಲೆಗಳಿಂದ ದಿನಗೂಲಿ ಮಾಡುವ ಕಾರ್ಮಿಕನಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಎಲ್ಲರೂ ತಮ್ಮ ಕೈಲಾದಷ್ಟು ತಮ್ಮ ಭಕ್ತಿಗೆ ತಕ್ಕಷ್ಟು ದೇಣಿಗೆಯನ್ನ ರಾಮನ ಹುಂಡಿಗೆ ಹಾಕಿದ್ದಾರೆ. ಆದರೆ ಆ ಹುಂಡಿಯ ಹಣ ಯಾರ ಪಾಲಾಗುತ್ತಿದೆ? ರಾಮನ ಹೆಸರಿನಲ್ಲಿ ಕಲೆ ಹಾಕಿದ ಕೋಟಿ ಕೋಟಿ ಹಣ ಕೆಲವು ಭ್ರಷ್ಟರ ಜೇಬು ಸೇರುತ್ತಿದೆಯೇ? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ನಡೆಯುತ್ತಿರುವ ಈ ಮಹಾ ಲೂಟಿಯ ಕತೆ ಇದು. ಉತ್ತರ ಪ್ರದೇಶದಲ್ಲಿ ಒಂದು ಟ್ರೆಂಡ್ ಇದೆ, ಅದನ್ನೇ ಬುಲ್ಡೋಸರ್ ಜಸ್ಟಿಸ್ ಅಂತಾರೆ. ಯಾರೇ ಆಗಲಿ ಒಂದು ಸಣ್ಣ ಅಪರಾಧ ಮಾಡಿದರೂ, ಕಲ್ಲು ತೂರಾಟದಂತಹ ಆರೋಪಗಳು ಕೇಳಿ ಬಂದರೂ, ಅದರಲ್ಲೂ ನಿರ್ದಿಷ್ಟವಾಗಿ ಆ ಆರೋಪ ಹೊತ್ತವರು ಮುಸ್ಲಿಮರಾಗಿದ್ದರೆ ಅಥವಾ ಅಲ್ಪಸಂಖ್ಯಾತರಾಗಿದ್ದರೆ ಸಾಕು, ಯಾವುದೇ ಕೋರ್ಟ್ ಇಲ್ಲ, ಕೇಸ್ ಇಲ್ಲ, ವಿಚಾರಣೆ ಇಲ್ಲ. ರಾತ್ರೋರಾತ್ರಿ ಅವರ ಮನೆಗಳ ಮುಂದೆ ಯೋಗಿ ಸರ್ಕಾರದ ಬುಲ್ಡೋಸರ್ಗಳು ಗರ್ಜಿಸುತ್ತವೆ. ಅವರ ಇಡೀ ಬದುಕನ್ನೇ ಮಣ್ಣು ಪಾಲು ಮಾಡಲಾಗುತ್ತದೆ. ಆದರೆ ಯೋಗಿಯವರೇ, ಈಗ ನಾವು ನಿಮ್ಮನ್ನೇ ನೇರವಾಗಿ ಪ್ರಶ್ನಿಸುತ್ತಿದ್ದೇವೆ. ನಿಮ್ಮ ಜಗತ್ಪ್ರಸಿದ್ಧ ಬುಲ್ಡೋಸರ್ಗಳನ್ನ ಈಗ ಎಲ್ಲಿ ನಿಲ್ಲಿಸಿದ್ದೀರಿ? ಆ ಬುಲ್ಡೋಸರ್ಗಳಿಗೆ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದೆಯೇ ಅಥವಾ ಅವುಗಳ ಸ್ಟೇರಿಂಗ್ ಲಾಕ್ ಆಗಿದೆ? ರಾಮನ ಹುಂಡಿಗೆ ಕಣ್ಣು ಹಾಕಿದ, ಕೋಟಿ ಕೋಟಿ ಹಣವನ್ನ ಕದ್ದ ಕಳ್ಳರ ಮನೆಗಳ ಮೇಲೆ ಯಾಕೆ ಇನ್ನು ನಿಮ್ಮ ಆ ಬುಲ್ಡೋಸರ್ ಹರಿದಿಲ್ಲ? ಕಳ್ಳರು ಹಿಂದೂಗಳಾಗಿದ್ದರೆ ಅಥವಾ ನಿಮ್ಮದೇ ವ್ಯವಸ್ಥೆಯ ನಿಮ್ಮದೇ ಆಡಳಿತ ಯಂತ್ರದ ಆಪ್ತರಾಗಿದ್ದರೆ ನಿಮ್ಮ ಬುಲ್ಡೋಸರ್ಗಳು ಮೌನವಾಗಿ ಬಿಡುತ್ತವೆ? ಬನ್ನಿ, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವರದಿಯಲ್ಲಿ ರಾಮ ಮಂದಿರದ ದೇಣಿಗೆ ಹಗರಣದ ಆಳ ಅಗಳವನ್ನ, ಅದರಲ್ಲಿ ಅಡಗಿರುವ ರಾಜಕೀಯ ನಾಟಕವನ್ನ ಮತ್ತು ಲಭ್ಯವಿರುವ ಪ್ರತಿಯೊಂದು ದಾಖಲೆಗಳನ್ನ ಎಳೆಯಾಗಿ ಬಿಡಿಸೋಣ. ಮೊದಲಿಗೆ ನಮ್ಮ ಮುಂದಿರುವ ಈ ಅತಿ ಮುಖ್ಯ ದಾಖಲೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದು ಜೂನ್ 15, 2026 ದಿನಪತ್ರಿಕೆಯ ಮುಖಪಟ್ಟದ ವರದಿ. ರಾಮ ಮಂದಿರದ ಹುಂಡಿ ಎಣಿಕೆ ನೌಕರರ ಬಳಿ ಕೋಟಿ ಕೋಟಿ ಎಂಬ ತಲೆಬರಹವೇ ಇಡೀ ವ್ಯವಸ್ಥೆಯ ಡೊಳ್ಳುತನವನ್ನ ಬಯಲು ಮಾಡುತ್ತಿದೆ. ಇಲ್ಲಿರುವ ಅಂಕಿಅಂಶಗಳನ್ನು ನೋಡಿ. ಒಬ್ಬ ನೌಕರನ ಸಂಬಳ ಕೇವಲ 20,000 ರೂಪಾಯಿಗಳು. ಆದರೆ ಆತ ಇತ್ತೀಚೆಗೆ ಖರೀದಿಸಿರುವ ಜಾಗದ ಬೆಲೆ 1.5 ಕೋಟಿ ರೂಪಾಯಿ. ಕೇವಲ 20,000 ರೂಪಾಯಿ ದುಡಿಯುವವನು ತಿಂಗಳಿಗೆ 1,000 ರೂಪಾಯಿ ಖರ್ಚು ಮಾಡದೆ ಕೂಡಿಟ್ಟರೂ 1.5 ಕೋಟಿ ಸಂಪಾದಿಸಲು ಎಷ್ಟು ಜನ್ಮ ಎತ್ತಬೇಕು? ಈ ವರದಿಯ ಪ್ರಕಾರ ದೇಣಿಗೆಯಲ್ಲಿ 7 ಕೋಟಿ ರೂಪಾಯಿಗಳ ಅಕ್ರಮ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿರುವ ಸತ್ಯ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರ ಗಂಭೀರ ಆರೋಪದ ಬೆನ್ನಲ್ಲೇ ಅನಿವಾರ್ಯವಾಗಿ ಸರ್ಕಾರ SIT ರಚನೆ ಮಾಡಿದೆ. ಹುಂಡಿ ಎಣಿಕೆ ಮಾಡುತ್ತಿದ್ದ ಲವಕುಶ್ ಮಿಶ್ರಾ ಎಂಬಾತ ಸೇರಿದಂತೆ 3 ಸಿಬ್ಬಂದಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಆಶ್ಚರ್ಯದ ಸಂಗತಿ ಏನೆಂದ್ರೆ, ಈ ಲವಕುಶ್ ಮಿಶ್ರಾನ ಮನೆಯಲ್ಲಿಯೇ 10 ರಿಂದ 12 ಲಕ್ಷ ರೂಪಾಯಿಗಳ ನಗದು ಪತ್ತೆಯಾಗಿದೆ. ಮನೆಯಲ್ಲಿ 12 ಲಕ್ಷ ಕ್ಯಾಶ್ ಇಟ್ಟುಕೊಂಡಿರುವವನು ಬಡ ನೌಕರನಾಗಿರಲು ಹೇಗೆ ಸಾಧ್ಯ? ಈ ಹುಂಡಿ ಎನಿಸುವ ಗುತ್ತಿಗೆಯನ್ನ ಯಾರಿಗೆ ನೀಡಲಾಗಿತ್ತು? ಟ್ರಸ್ಟ್ನ ಒಳಗಿನವರ ಕುಮ್ಮಕ್ಕಿಲ್ಲದೆ CCTV ಕ್ಯಾಮೆರಾಗಳ ಕಂಗಾವಲನ್ನ ಮೀರಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಹೊರತರಲು ಹೇಗೆ ಸಾಧ್ಯವಾಯಿತು? ಇದು ಕೇವಲ 3 ಜನರ ಕೆಲಸವಂತೂ ಖಂಡಿತ ಅಲ್ಲ. ಇದೊಂದು ಬಹುದೊಡ್ಡ ಆರ್ಗನೈಸ್ಡ್ ಕ್ರೈಮ್, ಅಂದರೆ ಸಂಘಟಿತ ಅಪರಾಧ. ರಾಮ ಮಂದಿರ ಟ್ರಸ್ಟ್ ನಿಯಮಗಳ ಪ್ರಕಾರ ಭಕ್ತರು ನೀಡುವ ದೇಣಿಗೆಯನ್ನ
ಎಣಿಸಲು ಅತ್ಯಂತ ಕಟ್ಟುನಿಟ್ಟಾದ ವ್ಯವಸ್ಥೆ ಇರಬೇಕಿತ್ತು. ಪ್ರತಿ ಕ್ಷಣವೂ ಸಿಸಿಟಿವಿ ಕ್ಯಾಮೆರಾಗಳು ರೆಕಾರ್ಡ್ ಮಾಡಬೇಕಿತ್ತು. ಆದರೆ ಜನವರಿ 23, 2024ರಂದು ಮಂದಿರ ಭಕ್ತರಿಗೆ ಮುಕ್ತವಾದಾಗಿನಿಂದ ಪ್ರತಿದಿನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಹರಿದು ಬರುತ್ತವೆ. ಇಲ್ಲಿ ಪಾರದರ್ಶಕತೆ ಎಲ್ಲಿದೆ? ಈ ಹಗರಣದ ಬೇರುಗಳು ಕೇವಲ ಲವಕುಶ್ ಮಿಶ್ರಾನಿಗೆ ಮಾತ್ರ ಸೀಮಿತವಾಗಿಲ್ಲ. ದೈನಿಕ್ ಭಾಸ್ಕರ್ನಂತಹ ರಾಷ್ಟ್ರೀಯ ಮಾಧ್ಯಮಗಳ ಆಳವಾದ ತನಿಖೆಯ ಪ್ರಕಾರ ಇದೊಂದು ಬರೋಬ್ಬರಿ 200 ಕೋಟಿ ರೂಪಾಯಿಗಳಿಗೂ ಮೀರಿದ ಬೃಹತ್ ಸ್ಕ್ಯಾಮ್. ಇಲ್ಲಿ ನಾವು ಇನ್ನೊಬ್ಬ ಮುಖ್ಯ ಪಾತ್ರಧಾರಿಯನ್ನ ಪರಿಚಯಿಸಲೇಬೇಕು. ಆತನ ಹೆಸರು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು. ಒಂದು ಕಾಲದಲ್ಲಿ ಇದೇ ಅಯೋಧ್ಯೆಯ ಸ್ವರ್ಗದ್ವಾರ ಪ್ರದೇಶದಲ್ಲಿ ದಿನದ ಕೂಲಿಗಾಗಿ ಆಟೋ ರಿಕ್ಷಾ ಓಡಿಸಿಕೊಂಡಿದ್ದ ಈ ಟಿನ್ನು ಇಂದು ಬರೋಬ್ಬರಿ 50 ಕೋಟಿ ರೂಪಾಯಿಗಳ ಆಸ್ತಿಯ ಒಡೆಯ. ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಭಾವಿ ಅಧಿಕಾರಿಗಳ ಜೊತೆಗೆ ಹೇಗೆ ನಿಕಟ ಸಂಪರ್ಕ ಬೆಳೆಸಿದ ಎನ್ನುವುದೇ ದೊಡ್ಡ ನಿಗೂಢ. ಇಂದು ಈತನ ಹೆಸರಿನಲ್ಲಿ ಅಯೋಧ್ಯೆ ವಿಮಾನ ನಿಲ್ದಾಣದ ಬಳಿ 70 ಕೊಠಡಿಗಳ ಭವ್ಯ ಹಾಸ್ಟೆಲ್ ಇದೆ. 3 ಐಷಾರಾಮಿ ರೆಸ್ಟೋರೆಂಟ್ಗಳಿವೆ. ಲಕ್ನೋದಲ್ಲಿ ದೊಡ್ಡ ಬಂಗಲೆ ಇದೆ ಮತ್ತು ಈತ ಓಡಾಡುವುದು ಈಗ ಟೊಯೋಟೋ ಫಾರ್ಚುನರ್ ಕಾರ್ನಲ್ಲಿ. ಆಟೋ ಸ್ಟೇರಿಂಗ್ ಹಿಡಿಯುತ್ತಿದ್ದ ಕೈಗಳು ಈಗ ಕೋಟಿ ಕೋಟಿ ರಾಮ ಭಕ್ತರ ಕಾಣಿಕೆ ಹಣವನ್ನ ಎನಿಸುತ್ತಿದೆ. ಬ್ಯಾಂಕ್ ಅಧಿಕಾರಿಗಳು, ಟ್ರಸ್ಟ್ನ ಸಿಬ್ಬಂದಿ ಮತ್ತು ಗುತ್ತಿಗೆ ಕಾರ್ಮಿಕರು ಸೇರಿದಂತೆ ಒಟ್ಟು 50 ಜನರ ಮೇಲೆ ಈಗ ಕಣ್ಣಿಡಲಾಗಿದೆ. ಅಂದರೆ ಇದೊಂದು ಇಡೀ ವ್ಯವಸ್ಥೆಯೇ ಸೇರಿ ಮಾಡಿಕೊಂಡಿರುವ ವ್ಯವಸ್ಥಿತ ದರೋಡೆ. ಈಗ ಬರೋಣ ಅಸಲಿ ವಿಚಾರಕ್ಕೆ. ಗೆಳೆಯರೇ, ನೀವೇ ಯೋಚಿಸಿ. ಉತ್ತರ ಪ್ರದೇಶದಲ್ಲಿ ಲಾ ಅಂಡ್ ಆರ್ಡರ್ ಅಂದರೆ ಅದು ಯೋಗಿ ಅವರ ಬುಲ್ಡೋಸರ್. ಕಾನ್ಪುರದಲ್ಲಿ ಗಲಭೆಯಾಯಿತು ಅಂತ ಒಂದು ಸಮುದಾಯದವರ ಮನೆ ಕೆಡವಿದರು. ಪ್ರಯಾಗ್ರಾಜ್ನಲ್ಲಿ ಪ್ರತಿಭಟನೆ ಆಯಿತು ಅಂತ ಆರೋಪಿಗಳ ಮನೆಯನ್ನ ರಾತ್ರೋರಾತ್ರಿ ಮಣ್ಣು ಪಾಲು ಮಾಡಿದರು. ಆದರೆ ಭಾರತದ ಅಸ್ಮಿತೆ ಅಂತಾನೆ ಮಾತನಾಡುವ ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ ಎಂದು ಸಾಕ್ಷಿ ಸಮೇತ ಸಿಕ್ಕಿಬಿದ್ದರೂ ಆ ಆರೋಪಿಗಳ ಮನೆಗಳ ಮೇಲೆ ಯಾಕೆ ನಿಮ್ಮ ಬುಲ್ಡೇಸರ್ ಹೋಗುತ್ತಿಲ್ಲ? ಇದು ಯಾವ ರೀತಿಯ ನ್ಯಾಯ? ಮುಸ್ಲಿಮರ ಮನೆಗಳನ್ನ ಕೆಡವುವಾಗ ನಿಮಗೆ SIT ರಿಪೋರ್ಟ್ ಬೇಕಿರಲಿಲ್ಲ, ಕೋರ್ಟ್ ಆರ್ಡರ್ ಬೇಕಿರಲಿಲ್ಲ, ಪೊಲೀಸ್ ತನಿಖೆ ಪೂರ್ಣಗೊಳ್ಳುವವರೆಗೆ ಕಾಯುವ ತಾಳ್ಮೆಯೂ ಇರಲಿಲ್ಲ. ಆದರೆ ಈಗ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದವರು ಹಿಂದೂಗಳು, ಅದರಲ್ಲೂ ನಿಮ್ಮದೇ ಹಿಂಬಾಲಕರು ಅಂದ್ರೆ ಟ್ರಸ್ಟ್ನ ಅಧಿಕಾರಿಗಳ ಆಪ್ತರು ಎನ್ನುವ ಕಾರಣಕ್ಕಾಗಿಯೇ ಅವರಿಗೆ VIP ಟ್ರೀಟ್ಮೆಂಟ್ ನೀಡಲಾಗುತ್ತಿದೆಯೇ? ಮುಸ್ಲಿಮರ ಮನೆಗಳ ಮೇಲೆ ಮಾತ್ರನೇ ನಿಮ್ಮ ಬುಲ್ಡೇಸರ್ ಹರಿಯುವುದೇ ಎಂದು ಇಡೀ ದೇಶ ಈಗ ವ್ಯಂಗ್ಯವಾಗಿ ಪ್ರಶ್ನಿಸುತ್ತಿದೆ. ಹಣ ಕದ್ದವರ ಮನೆಗಳನ್ನ ಕೆಡವಿ ಆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡು ಅಲ್ಲಿಂದ ಬಂದ ಹಣವನ್ನ ಮತ್ತೆ ರಾಮ ಮಂದಿರದ ಟ್ರಸ್ಟ್ಗೆ ಸೇರಿಸುವ ಎದೆಗಾರಿಕೆ ಈ ಸರ್ಕಾರಕ್ಕೆ ಇದೆಯೇ? ಖಂಡಿತ ಇಲ್ಲ. ಏಕೆಂದರೆ ಇಲ್ಲಿ ಕಳ್ಳರಿಗೂ ಕಾವಲುಗಾರರಿಗೂ ಆಂತರಿಕ ಒಪ್ಪಂದವಿದೆ ಎಂಬುದು ಜನರ ಬಲವಾದ ಅನುಮಾನ. ಈ ಹಗರಣ ಹೊರ ಬರುತ್ತಿದ್ದಂತೆಯೇ ರಾಜಕೀಯ ಬಿರುಗಾಳಿ ಎದ್ದಿದೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ರಾಮ ಮಂದಿರದ ಹಣ ಲೂಟಿಯಾಗಿದೆ, ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ಸುಮೋಟೋ ಪ್ರಕರಣ ದಾಖಲಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ IIT ಬರಬೇಕಿತ್ತು, ಆದರೆ ಈಗ ಬರೀ SITಗಳು ಬರುತ್ತಿವೆ ಎಂದು ಅವರು ವ್ಯಂಗ್ಯವಾಡಿದ್ದಾರೆ. ಸರ್ಕಾರ ಈಗ ಮುಖ ಉಳಿಸಿಕೊಳ್ಳಲು 3 ಸದಸ್ಯರ ವಿಶೇಷ ತನಿಖಾ ತಂಡ ಅಂದ್ರೆ SITಯನ್ನ ರಚಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, IGP ಶಂಕರ್ S ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಈ ತಂಡದಲ್ಲಿದ್ದಾರೆ. ಸೋಮವಾರ ಬರೋಬ್ಬರಿ 8 ಗಂಟೆಗಳ ಕಾಲ ಮಂದಿರದ ಕಾಂಪ್ಲೆಕ್ಸ್ ನಲ್ಲಿ ತನಿಖೆ ನಡೆಸಿ CCTV ಫುಟೇಜ್ ಪರಿಶೀಲಿಸುವ ನಾಟಕವಾಡಿದ್ದಾರೆ. ಇಷ್ಟೆಲ್ಲ ರಾಧಾಂತ ನಡೆಯುತ್ತಿದ್ದರೂ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಕೊಟ್ಟ ಪ್ರತಿಕ್ರಿಯೆ ಏನು ಗೊತ್ತೇ? ಕೇವಲ 40 ಸೆಕೆಂಡಿನ ಒಂದು ವಿಡಿಯೋ ಬಿಡುಗಡೆ ಮಾಡಿ ಆಂತರಿಕ ಲೆಕ್ಕ ಪರಿಶೋಧನೆ ನಡೆಯುತ್ತಿದೆ, ಆತಂಕ ಬೇಡ ಎಂದು ಹೇಳಿ ಕೈ ತೊಳೆದುಕೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಭಕ್ತರ ಹಣ ಕಳ್ಳರ ಪಾಲಾಗಿರುವಾಗ ಇಷ್ಟು ಬೇಜವಾಬ್ದಾರಿಯ ಹೇಳಿಕೆ ನೀಡಲು ಇವರಿಗೆ ಹೇಗೆ ಸಾಧ್ಯ? ಸ್ನೇಹಿತರೆ, ಧರ್ಮದ ಅಫೀಮು ಜನರಿಗೆ ಎಷ್ಟರ ಮಟ್ಟಿಗೆ ಅಮಲೇರಿಸುತ್ತದೆ ಎಂದರೆ ತಮ್ಮದೇ ಹಣ ಲೂಟಿಯಾಗುತ್ತಿದ್ದರೂ ಅದನ್ನು ಪ್ರಶ್ನಿಸುವ ಧೈರ್ಯವನ್ನು ನಾವು ಕಳೆದುಕೊಂಡು ಬಿಡುತ್ತೇವೆ. ರಾಮ ಮಂದಿರ ಕೇವಲ ಒಂದು ಕಟ್ಟಡವಲ್ಲ, ಅದು ಕೋಟ್ಯಾಂತರ ಜನರ ಭಾವನೆ. ಆ ಭಾವನೆಯ ಜೊತೆ ಆಟವಾಡಿದವರನ್ನ, ಭ್ರಷ್ಟಾಚಾರ ಮಾಡಿದವರನ್ನ ರಕ್ಷಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಿದೆ. ಯೋಗಿ ಆದಿತ್ಯನಾಥ್ ಅವರೇ, ನೀವು ನಿಜಕ್ಕೂ ಪ್ರಾಮಾಣಿಕರಾಗಿದ್ದರೆ ನಿಮ್ಮ ಬುಲ್ಡೇಸರ್ ಜಸ್ಟಿಸ್ ಕೇವಲ ರಾಜಕೀಯ ಗಿಮಿಕ್ ಅಲ್ಲ ಎಂದಾದರೆ ಈ ಕೂಡಲೇ ಆ ಭ್ರಷ್ಟರ ಆಸ್ತಿಗಳ ಮೇಲೆ ಬುಲ್ಡೋಸರ್ ಹರಿಸಿ.
ಕೇವಲ ಒಂದು ಧರ್ಮದವರನ್ನ ಟಾರ್ಗೆಟ್ ಮಾಡುವುದು ಆಡಳಿತವಲ್ಲ, ಅದು ಸರ್ವಾಧಿಕಾರ. ರಾಮ ಎಂದಿಗೂ ಭ್ರಷ್ಟರನ್ನ ಕ್ಷಮಿಸುವುದಿಲ್ಲ. ಆದರೆ ಆ ರಾಮನ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು ಆ ಭ್ರಷ್ಟರನ್ನ ರಕ್ಷಿಸುತ್ತಿರುವುದು ವಿಪರ್ಯಾಸ. ಇದಾಗಿತ್ತು ಇವತ್ತಿನ ವಿಶ್ಲೇಷಣೆ. ಈ ಬುಲ್ಡೋಸರ್ ನ್ಯಾಯದ ದ್ವಂದ್ವದ ಬಗ್ಗೆ, ರಾಮನ ಹೆಸರಿನಲ್ಲಿ ನಡೆಯುತ್ತಿರುವ ಈ ಕೊಳ್ಳೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸತ್ಯವನ್ನ ನಿರ್ಭಯವಾಗಿ ವಸ್ತುನಿಷ್ಠವಾಗಿ ನಿಮ್ಮ ಮುಂದಿಡುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ. ವಿಡಿಯೋ ಲೈಕ್ ಮಾಡಿ, ಎಲ್ಲೆಡೆ ಶೇರ್ ಮಾಡಿ ಮತ್ತು ಫಸ್ಟ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ. ನಾನು ನಿಮ್ಮ ಶ್ರೀದುರ್ಗಾ ಮತ್ತೊಂದು ಸತ್ಯದ ಜೊತೆ ಮತ್ತೆ ಬರುತ್ತೇನೆ. ನಮಸ್ಕಾರ.